ಬೆಂಗಳೂರಿನ UB ಸಿಟಿ, ಶಾಂಗ್ರಿಲಾನಂತಹ ದೊಡ್ಡ ದೊಡ್ಡ 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳಲ್ಲಿ ನೀವು ಊಟ ಮಾಡುತ್ತಿದ್ದೀರಾ? ಹಾಗಾದರೆ ಈ ಸುದ್ದಿ ನಿಮಗಾಗಿ. ನೀವು ತಿನ್ನುವ ಆ ದುಬಾರಿ ಆಹಾರ ಎಷ್ಟು ಸೇಫ್? ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ನಡೆಸಿದ ಸರಣಿ ದಾಳಿಯಲ್ಲಿ ಸತ್ಯಗಳು ಹೊರಬಿದ್ದಿವೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಎ ನ್ಯೂಸ್ ಕನ್ನಡ. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ರಾಜ್ಯದ 100ಕ್ಕೂ ಹೆಚ್ಚು ಪ್ರಸಿದ್ಧ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ಏಕಾಏಕಿ ದಾಳಿ ನಡೆಸಿದ್ದಾರೆ. ಈ ವೇಳೆ ಬರೋಬ್ಬರಿ 1000 ಕೆಜಿಗೂ ಅಧಿಕ ಅವಧಿ ಮೀರಿದ ಕೊಳೆತ ಆಹಾರ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಂದಷ್ಟು ಹೋಟೆಲ್ಗಳಲ್ಲಿ ವರ್ಷದಿಂದ ಇಟ್ಟಿದ್ದ ಕೊಳೆತ ಮಾಂಸ, ಹಾಳಾದ ಮೀನು, ಎಕ್ಸ್ಪೈರಿಯಾದ ಹಾಲು, ಮಶ್ರೂಮ್ ಹಾಗೂ ಶಿಲೀಂಧ್ರ ಬೆಳೆದ ಪದಾರ್ಥಗಳನ್ನು ಬಳಸಿ ಅಡುಗೆ ಮಾಡುತ್ತಿರುವುದು ಪತ್ತೆಯಾಗಿದೆ. ಜನರ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ಹೊರಡಿಸಿದೆ. ಕಿಚನ್ ನೈರ್ಮಲ್ಯತೆ ಕಾಪಾಡಬೇಕು, ಗುಣಮಟ್ಟದ ಆಹಾರವನ್ನು ಬಳಸಬೇಕು ಎಂದು ಖಡಕ್ ವಾರ್ನಿಂಗ್ ನೀಡಿದೆ. ನಿಯಮ ಮೀರಿದರೆ ಹೋಟೆಲ್ ಸೀಲ್ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದೆ. ಸದ್ಯ ಮೂಡುವ ಪ್ರಶ್ನೆ ಏನೆಂದರೆ, DK ಶಿವಕುಮಾರ್ ಸರ್ಕಾರ, ಹೊಸ ಸಚಿವರು, ಅಧಿಕಾರಿಗಳು ತಾವು ಕೆಲಸ ಮಾಡುತ್ತಿವೆ ಎಂದು ತೋರಿಸಿಕೊಳ್ಳಲು ಈ ದಾಳಿ ನಡೆಸುತ್ತಿದ್ದಾರಾ? ನಿಜವಾಗಿಯೂ ಸರ್ಕಾರಕ್ಕೆ ಜನರ ಮೇಲೆ ಕಾಳಜಿ ಇದೆಯೇ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.